ನಮ್ಮ ಸಮನ್ವಿಗೆ ಹುಷಾರಿರಲಿಲ್ಲ, ಒಂದು 2 ದಿನದಿಂದ ಶೀತ ಆಗಿತ್ತು ಮತ್ತು ಜ್ವರ ಎಲ್ಲ ಆಗಿತ್ತು. ಹಾಗಾಗಿ ಮನೇಲೆ ಸ್ವಲ್ಪ ಆರಾಮ ಮಾಡಲಿ ಅಂತ ಕಳಿಸಿರ್ಲಿಲ್ಲ. ಮತ್ತೊಂದೇನು ಅಂದರೆ ಈ ಥರ ಮಕ್ಳುಗಳಿಗೆ ಶೀತ ಕೆಮ್ಮು ಆಗಿದ್ದಾಗ ಸ್ಕೂಲಿಗೆ ಕಳಿಸಿದ್ರೆ ಒಂದು ಮಕ್ಕಳಿಂದ ಇನ್ನೊಂದು ಮಕ್ಳಿಗೆ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮನೇಲೇ ಇರಲಿ ಅಂತ ಹೇಳಿ ಕಳಿಸಿರ್ಲಿಲ್ಲ. ಮತ್ತು ನಾನಿಲ್ಲಿ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಇವತ್ತು ಊಟ ಏನಂತಂದರೆ ಹೀರೆಕಾಯಿ ಹಾಕಿ ಸಾಂಬಾರು ಮಾಡಿ ಗೋರಿಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಸಲ ಅಕ್ಕಿ ತುಂಬ ಬೇಗ ಖಾಲಿಯಾಗಿ ಹೋಗಿತ್ತು. ಮನೆ ರೇಷನ್ ಸಾಮಾನೆಲ್ಲ ತರೋವರೆಗೂ ಕಾಯಕ್ಕಾಗಲಿಲ್ಲ. ಹಾಗೆ ಮನೆ ಹತ್ರನೇ ಇರೋ ಅಂಗಡಿಯಿಂದ ಒಂದು 5 kg ಅಕ್ಕಿ ತರಿಸ್ಕೊಂಡಿದ್ದೆ. ಈ ಥರ ಅಕ್ಕಿನ ರೀಫಿಲ್ ಮಾಡ್ಬೇಕಾರೇನೋ ಅಥವಾ ಅನ್ನಕ್ಕೆ ಇಡ್ಬೇಕಾರೆ ಸಮನ್ವಿ ಓಡ್ ಬಂದ್ಬಿಡ್ತಾಳೆ, ಅಮ್ಮ ನಂಗೆ ಅಕ್ಕಿ ಬೇಕು, ನಂಗೆ ಅಕ್ಕಿ ಬೇಕು ಅಂತ. ನಾನು ಆ ಕಡೆ ಈ ಕಡೆ ನೋಡೋ ಅಷ್ಟರಲ್ಲಿ ಒಂದು ಸ್ವಲ್ಪ ಅಕ್ಕಿ ತೊಗೊಂಡು ಬಾಯಿಗೆ ಹಾಕ್ಕೊಂಡು ಓಡ್ತಾ ಇರ್ತಾಳೆ. ನಾವು ಎಲ್ಲ ಅಕ್ಕಿ ನೋಡಿದ್ರೆ ಹೀಗೆ ಅಲ್ವಾ ಸಣ್ಣ ವಯಸ್ಸಲ್ಲಿ. ಸಣ್ಣ ವಯಸ್ಸೇನು ಈಗೂ ಕೂಡ ನಾನು ಆಗೀಗ ಒಂದ್ಸಲಿ ಅಕ್ಕಿ ತಿಂತೀನಿ. ನಿಮಗೆಲ್ಲ ನೆನಪಿರ್ಬೋದು, ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಅಕ್ಕಿ ತಿಂದರೆ ಮನೇಲಿರೋ ದೊಡ್ಡವರು ತಿನ್ಬೇಡ, ನಿನ್ನ ಮದುವೆಲಿ ಮಳೆ ಬರುತ್ತೆ ಅಂತ ಹೇಳೋರು ಅಲ್ವಾ.